ಜಾತಿ ನಿಂದನೆ ಬೆದರಿಕೆ ಆರೋಪದಡಿ ಜೈಲು ಸೇರಿರೋ ಬಿಜೆಪಿ ಶಾಸಕ ಮುನಿರತ್ನ ಸೈಲೆಂಟ್ ಆಗಿದ್ದಾರೆ. ಜೈಲಾಧಿಕಾರಿಗಳು ಮುನಿರತ್ನಗೆ ವಿಚಾರಣಾಧೀನ ಕೈದಿ ನಂಬರ್ ಕೊಟ್ಟಿದ್ದಾರೆ. ನಾಳೆ ಬಿಜೆಪಿ ಶಾಸಕನ ಜಾಮೀನು ಅರ್ಜಿ ಭವಿಷ್ಯ ಹೊರಬೀಳಲಿದೆ. ಈ ಎಲ್ಲಾ ಸುದ್ದಿಯನ್ನ ನೋಡೋಣ ಮೌನ ಮುನಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಜೀವ ಬೆದರಿಕೆ ಜಾತಿ ನಿಂದನೆ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವ ಬಿಜೆಪಿ ಶಾಸಕ ಮುನಿರತ್ನ ಪರಪ್ಪನ ಅಗ್ರಹಾರ ಜೈಲಿನ ಕ್ವಾರಂಟೈನ್ ಬ್ಯಾರಕ್ನಲ್ಲಿದ್ದಾರೆ. ಸಾಮಾನ್ಯ ಕೈದಿಯಂತೆ ಜೈಲಿನಲ್ಲಿ ಒಂದು ರಾತ್ರಿ ಕಳೆದಿದ್ದಾರೆ. ಯಾರ ಜೊತೆಗೂ ಮಾತನಾಡದೆ ಮುನಿರತ್ನ ಮೌನಕ್ಕೆ ಶರಣಾಗಿದ್ದಾರೆ. ಜೈಲು ಸಿಬ್ಬಂದಿ ರಾತ್ರಿ ನೀಡಿದ್ದ ಊಟವನ್ನು ಮಾಡದೆ ಚಡಪಡಿಸಿದ್ದಾರೆ. ಮುಂಜಾನೆ ಬೇಗ ನಿದ್ದೆಯಿಂದ ಎದ್ದು ಯೋಚಿಸುತ್ತಾ ಕುಳಿತಿದ್ದಾರೆ. ಹೊರಗಿನ ವಿದ್ಯಮಾನಗಳನ್ನು ತಿಳಿಯಲು ಬೆಳಗ್ಗೆ ನ್ಯೂಸ್ ಪೇಪರ್ ಓದಿದ್ದಾರೆ. ಜೈಲು ಸಿಬ್ಬಂದಿ ಮತ್ತು ಅಧಿಕಾರಿಗಳ ಬಳಿಯೂ ತುಟಿ ಬಿಚ್ಚದೆ ಸೈಲೆಂಟ್ ಆಗಿದ್ದಾರೆ. ಜೀವ ಬೆದರಿಕೆ ಜಾತಿ ನಿಂದನೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಮುನಿರತ್ನಗೆ ಅಧಿಕಾರಿಗಳು ವಿಚಾರಣಾಧೀನ ಕೈದಿ ನಂಬರ್ ನೀಡಿದ್ದಾರೆ. ಶಾಸಕ ಮುನಿರತ್ನ ವಿಚಾರಣಾಧೀನ ಕೈದಿ ನಂಬರ್ 9141/24 ನೀಡಿದ್ದು ಪರಪ್ಪನ ಅಗ್ರಹಾರ ಜೈಲಿನ ಕ್ವಾರಂಟೈನ್ ಬ್ಯಾರಕ್ನಲ್ಲಿದ್ದಾರೆ. ಶಾಸಕ ಮುನಿರತ್ನ ಜಾಮೀನು ಭವಿಷ್ಯ ನಾಳೆ ನಿರ್ಧಾರವಾಗಲಿದೆ. ಮುನಿರತ್ನ ಪರ ವಕೀಲ ಅಶೋಕ್ ಹಾರನಹಳ್ಳಿ ವಾದ ಮಂಡಿಸಿದ್ರು. ಇತ್ತ ಸರ್ಕಾರದ ಪರ ಎಸ್ಪಿಪಿ ಪ್ರದೀಪ್ ವಾದಿಸಿದ್ರು. ಎರಡೂ ಕಡೆಯ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ತೀರ್ಪನ್ನ ನಾಳೆಗೆ ಕಾಯ್ದಿರಿಸಿ ಆದೇಶಿಸಿದೆ. ಪೊಲೀಸರು ವಿವೇಚನೆ ಮೇಲೆ ದೂರು ದಾಖಲಿಸಿದ್ದಾರೆ. ನಾನು ನಮ್ಮ ಸರ್ಕಾರ ಮಾಡಿದ್ದೀವಾ ಅಂತ ಮುನಿರತ್ನ ವಿರುದ್ಧ ಕೇಸ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಪಿಎಸ್ಐ ಪರಶುರಾಮ್ ಕುಟುಂಬವೂ ಆರೋಪಿಸಿತ್ತು. ಆದರೆ ಆ ಪ್ರಕರಣಕ್ಕೂ ಇದಕ್ಕೂ ಹೋಲಿಸೋದು ಬೇಡ. ಆತನ ಪತ್ನಿ ಕುಟುಂಬದವರು ಆರೋಪಿಸಿದ್ದಾರೆ. ಇದರಲ್ಲಿ 1-to-1 ಆರೋಪ ಇದೆ. ಹಾಗಾಗಿ ಮುನಿರತ್ನ ಪ್ರಕರಣದಲ್ಲಿ ಕೇಸ್ ದಾಖಲಾಗಿದೆ ಎಂದಿದ್ದಾರೆ. ಅವರೇ ಮಾಡಿರ್ತಕ್ಕಂಥ ಆಡಿಯೋ ರೆಕಾರ್ಡಿಂಗ್ ಇದೆ. ಚೆನ್ನಾರೆಡ್ಡಿ ಎಲ್ಲರೂ ಮಾತಾಡಿರೋದು ಇದೆಯಾ? ಚೆನ್ನಾರೆಡ್ಡಿಗೆ ಅವರು ಸತ್ತೋದವನ PSI ಯಾರೋ ಅವನ ಹೆಸರೇನು ಪರಶುರಾಮ್, ಅವನ ಹೆಂಡತಿ ಹೇಳಿರೋದು ಗೊತ್ತಾಯ್ತಾ? ಪರಶುರಾಮ್ ಹೇಳಿದಾನೇನ್ರಿ? ನಾ ಲಾಯರು, ಪರಶುರಾಮ ಹೇಳಿದಾನೇನ್ರಿ? ಎಲ್ಲಾರು ಪರಶುರಾಮ ಇವನು ಚೆನ್ನಾರೆಡ್ಡಿ ಮೇಲೆ ಆರೋಪ ಮಾಡಿದಾನ. ಅದರಿಂದ ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ಶಾಸಕ ಮುನಿರತ್ನರನ್ನ ಏಕಾಏಕಿ ಬಂಧಿಸಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿ ಶಾಸಕ ಚೆನ್ನಾರೆಡ್ಡಿ ವಿರುದ್ಧ ಕ್ರಮ ಆಗಿಲ್ಲ ಅನ್ನೋ ಆರೋಪ ಇದೆ. ಚೆನ್ನಾರೆಡ್ಡಿ ವಿರುದ್ಧವೂ ಕ್ರಮ ಆಗುತ್ತೆ. ದೂರು ದಾಖಲಾದ ಮೇಲೆ ಮುನಿರತ್ನ ಬಂಧನ ಮಾಡಲಾಗಿದೆ. ಮುನಿರತ್ನ ವಾಯ್ಸ್ ಸ್ಯಾಂಪಲ್ ಕೂಡ ಪಡೆದು ತನಿಖೆ ಆಗ್ತಿದೆ ಎಂದಿದ್ದಾರೆ. ಅವರು ಏಕಾಏಕಿ ಏನು ಬಂಧನ ಮಾಡಿಲ್ಲ. ಅವರು ಕಂಪ್ಲೇಂಟ್ ಮಾಡಿದ್ರು. ಕಂಪ್ಲೇಂಟ್ ಮಾಡಿ ಅವರು ಯಾರು ಆ ವಿಡಿಯೋಗ್ರಾಫ್ ಏನು ಕೊಟ್ಟಿದ್ರು ಅದರ ಆಧಾರದ ಮೇಲೆ ಮಾಡಿದ್ದಾರೆ. ಈಗ ಅದನ್ನೆಲ್ಲ FSLಗೆ ಅವರು ವಾಯ್ಸ್ ಇದನ್ನು ತೊಗೊಂಡಿದ್ದಾರೆ. ಈಗ FSLಗೆ ಕಳಿಸಿದ್ದಾರೆ. ಅದು ಬಂದರೆ ಮ್ಯಾಚ್ ಆದರೆ ಕ್ರಮ ಮುಂದುವರಿಯುತ್ತೆ. ಹೊಲೆಯ ಮತ್ತು ಮಾದಿಗ ಅನ್ನೋದು ಅಸಂಸದೀಯ ಪದಗಳು ಅಂತ ಸಚಿವ ಮಹದೇವಪ್ಪ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿ ಒಬ್ಬ ಶಾಸಕ ಈ ರೀತಿ ಹೇಳೋದು ಸರಿಯಲ್ಲ. ಜಾತಿ ಹೆಸರಿನಲ್ಲಿ ನಿಂದನೆ ಮಾಡಿದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ? ಇನ್ನೆಷ್ಟು ಜೋರು ಧ್ವನಿಯಲ್ಲಿ ಮಾತನಾಡ್ತೀರಿ ಅಂತ ಪ್ರಶ್ನಿಸಿದ್ದಾರೆ. ಒಬ್ಬ ಶಾಸಕರಾಗಿ ಆ ಥರ ಮಾಡೋದು 17 ಆರ್ಟಿಕಲ್ 17ನಲ್ಲಿ ಅನ್ಟಚಬಿಲಿಟಿ ರಿಮೂವ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ರಿಮೂವ್ ಮಾಡಿದ್ದೀವಿ ಅಂತ ಹಾಗಂತೇಳಿ ಶಾಸನ ಮಾಡೋರು ನೀವು ಆ ಥರ ಪದ ಬಳಕೆ ಮಾಡಿದ್ರೆ, ಜಾತಿ ಹೆಸರಿನಲ್ಲಿ ಬೇರೆಯವ್ರನ್ನ ನಿಂದನೆ ಮಾಡಿದ್ರೆ ಅದೆಷ್ಟು ಮಟ್ಟಿಗೆ ಸರಿ? ಇಟ್ಸ್ ಅನ್ ಇನ್ಸಲ್ಟ್ ಟು ದಿ ಕಾನ್ಸ್ಟಿಟ್ಯೂಷನ್. ಮುನಿರತ್ನ ವಿರುದ್ಧ ಷಡ್ಯಂತ್ರ ನಡೆದಿದೆಯೋ ಇಲ್ವೋ ಗೊತ್ತಿಲ್ಲ ಅಂತ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಪ್ರತಿಕ್ರಿಯಿಸಿ, ಶಾಸಕ ಮುನಿರತ್ನ ತಪ್ಪು ಮಾಡಿದ್ರೆ ಶಿಕ್ಷೆಯಾಗಬೇಕು. ಜನಪ್ರತಿನಿಧಿಗಳಾಗಿ ಆಯ್ಕೆಯಾದವರು ಮಾದರಿಯಾಗಿ ಇರಬೇಕು ಎಂದಿದ್ದಾರೆ. ಜನಪ್ರತಿನಿಧಿಗಳಾಗಿ ಕೆಲಸ ಮಾಡ್ತಕ್ಕಂಥವ್ರು ಸಮಾಜದಲ್ಲಿ ಆದರ್ಶ ವ್ಯಕ್ತಿಗಳಾಗಬೇಕೇ ಹೊರತು ಸಮಾಜದಲ್ಲಿ ತಪ್ಪುಗಳನ್ನು ಮಾಡಿ ಅಪರಾಧಿಗಳಾಗಬಾರ್ದು. ಮುನಿರತ್ನ ಅವರು ನಾನೇನೂ ಮಾಡಿಲ್ಲ ಅಂತ ಹೇಳ್ತಾರೆ. ನಂದಲ್ಲ ಷಡ್ಯಂತ್ರ ಅಂತ ಹೇಳ್ತಾರೆ. ತನಿಖೆ ಆಗಲಿ. ಅಕಸ್ಮಾತಾಗಿ ತಪ್ಪು ಮಾಡಿದರೆ ಅವ್ರಿಗೆ ಕಾನೂನಿನ ಕ್ರಮ ಆಗಬೇಕು. ಇರದಿದ್ದರೆ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು.
ಮುನಿರತ್ನ ವಿರುದ್ಧ ಕೇಳಿಬಂದಿರುವ ಜಾತಿ ನಿಂದನೆ ಪ್ರಕರಣಕ್ಕೆ ಸಂಬಂಧಿಸಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ತನಿಖೆ ಪ್ರಾರಂಭವಾಗಿದ್ದು ಎಫ್ಎಸ್ಎಲ್ ವರದಿ ಬರಬೇಕಿದೆ. ರಾಜ್ಯ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಿರೋದು ಕಾಣ್ತಿದೆ ಎಂದಿದ್ದಾರೆ. ಆದರೆ ಈ ವಿಚಾರದಲ್ಲಿ ಇವತ್ತು ದ್ವೇಷದ ರಾಜಕಾರಣ ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟ. ಅದು ಕೂಡ ಬಯಲಿಗೆ ಬಂದಿದೆ. ಇವೆಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಕೊಡುತ್ತೆ. ಆದರೆ ಒಂದು, ನೆಲದ ಕಾನೂನಿಗಿಂತ ಯಾರು ಕೂಡ ದೊಡ್ಡವರಲ್ಲ. ತಪ್ಪು ಮಾಡಿದರೆ ಅದು ತಪ್ಪೇ ತಲೆಬಾಗಬೇಕಾಗುತ್ತೆ. ಆದರೆ ತಪ್ಪ ಹೌದಾ ಅಲ್ವಾ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ FSIL ರಿಪೋರ್ಟ್ ಮೂಲಕ, ತನಿಖೆ ಮೂಲಕ ನಮಗೆ ಹೊರಬರುತ್ತೆ. ನಾಗಮಂಗಲ ಗಲಭೆಯಿಂದ 2.66 ಕೋಟಿ ಮೌಲ್ಯದ ಆಸ್ತಿ ನಷ್ಟವಾಗಿದೆ. ಗಲಭೆ ಸಂತ್ರಸ್ತರಿಗೆ ಸರ್ಕಾರ ಪರಿಹಾರ ಘೋಷಿಸಿದೆ. ಕಾಂಗ್ರೆಸ್ನಿಂದ ಬೆಂಕಿ ಹಚ್ಚುವ ಕೆಲಸ ಅಂತ ಬಿಜೆಪಿ ಕಿಡಿಕಾರಿದೆ. ಎಲ್ಲಾ ಸುದ್ದಿಯನ್ನ ನೋಡೋಣ ಗಲಭೆ ರಾಜಕೀಯ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದ ಗಲಭೆಯಿಂದ ಅಪಾರ ಮೌಲ್ಯದ ಆಸ್ತಿ ಪಾಸ್ತಿ ನಾಶವಾಗಿದೆ. TV9 ಕನ್ನಡಕ್ಕೆ ಹಾನಿಯಾದ ಆಸ್ತಿ ಮೌಲ್ಯ ಎಷ್ಟು ಅನ್ನೋ ಮಾಹಿತಿ ಲಭ್ಯವಾಗಿದೆ. ನಾಗಮಂಗಲ ಪಟ್ಟಣದಾದ್ಯಂತ 26 ಅಂಗಡಿಗಳಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದು 1.47 ಕೋಟಿ ರೂಪಾಯಿ ಮೌಲ್ಯದ ಕಟ್ಟಡಕ್ಕೆ ಹಾನಿಯುಂಟಾಗಿದೆ. ಅಗ್ನಿ ಅವಾಂತರಕ್ಕೆ 1.18 ಕೋಟಿ ಮೌಲ್ಯದ ವಸ್ತುಗಳು ಹೊತ್ತಿ ಉರಿದಿವೆ. ಇನ್ನು ಪೊಲೀಸರು ದಾಖಲಿಸಿಕೊಂಡಿರೋ ಎಫ್ಐಆರ್ನಲ್ಲಿ 4.5 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ನಾಶದ ಬಗ್ಗೆ ಉಲ್ಲೇಖಿಸಲಾಗಿದೆ. ಹಾನಿಗೊಳಗಾದ ಸಂತ್ರಸ್ತರಿಗೆ ಪರಿಹಾರ ನೀಡಲು ಸರ್ಕಾರ ಕ್ರಮ ಕೈಗೊಂಡಿದೆ. ನಷ್ಟದ ಮೌಲ್ಯಮಾಪನ ಮಾಡಿ ಜಿಲ್ಲಾಡಳಿತ ವರದಿ ಸಿದ್ಧಪಡಿಸಿದ್ದು, ರಾಜ್ಯ ಸರ್ಕಾರಕ್ಕೆ ಮಂಡ್ಯ ಜಿಲ್ಲಾಡಳಿತ ವರದಿ ಸಲ್ಲಿಸಿದೆ. ಎಸಿ ನೇತೃತ್ವದಲ್ಲಿ 7 ಅಧಿಕಾರಿಗಳ ತಂಡ ವರದಿ ಸಿದ್ಧಪಡಿಸಿದ್ದು, ಆಸ್ತಿ ನಾಶದ ಬಗ್ಗೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ರೂಫಿಂಗ್ ಹೋಗಿದೆ, ಕಟ್ಟಡಕ್ಕೆ ಹಾನಿಯಾಗಿರುವಂಥದ್ದು 1,47,00,000 ಕಟ್ಟಡಕ್ಕೆ ಹಾನಿಯಾಗಿರುವಂಥದ್ದು. ಅಮಾಯಕರನ್ನ ಬಂಧಿಸಿದ್ದೇವೆ ಎಂದು ಸಚಿವರೇ ಒಪ್ಪಿಕೊಂಡಿದ್ದಾರೆ ಅಂತ ಮಾಜಿ ಸಚಿವ ಸುರೇಶ್ ಗೌಡ ಹೇಳಿದ್ದಾರೆ. ಅಮಾಯಕರು ಅಂತ ಗೊತ್ತಾದ ಮೇಲೆ ಜೈಲಿಗೆ ಹಾಕಿದ್ಯಾಕೆ? ಅಮಾಯಕನನ್ನ ಬಂಧಿಸಿದವರಿಗೆ ಏನು ಶಿಕ್ಷೆ ಕೊಟ್ಟಿದ್ದೀರಿ? ಮಾನ ಮರ್ಯಾದೆ ಇದ್ರೆ ಚಲುವರಾಯಸ್ವಾಮಿ ರಾಜೀನಾಮೆ ಕೊಡ್ಲಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅಮಾಯಕರು ಹಾಕ್ಬಿಟ್ಟಿದ್ದೀವಿ ಅಂತ ಇವರೇ ಒಪ್ಕೊಳ್ಳೋದಾದ್ರೆ ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ, ಅಮಾಯಕರನ್ನ ಯಾಕೆ ಅರೆಸ್ಟ್ ಮಾಡ್ತೀರಿ, ಯಾಕೆ ಜೈಲಿಗೆ ಕಳಿಸ್ತೀರಿ ಅಂತ. ಅವರು ಒಬ್ಬ ಮಂತ್ರಿನ ಒಪ್ಕೊಂಡ ಅಂದಮೇಲೆ ಇನ್ನು ನಾವೇನು ಹೇಳಬೇಕು? ಅಲ್ಲಿ ಸರ್ಕಾರ ಯಾವ ರೀತಿ ಏನು ನಡೆಸ್ಕೊಳ್ತದೆ ಅಂತಕ್ಕಂಥ ಅರ್ಥ ಮಾಡ್ಕೋಬೇಕಾಗ್ತದೆ. ಏನು ಅನಿವಾರ್ಯ ಅಂದರೆ ಯಾರೋ ಏನೋ ಮಾಡೋದಕ್ಕೆ ನನಗೆ ನಂಬರ್ ಬೇಕು ಅಂತ ಯಾರೋ ಇನ್ನೋಸೆಂಟ್ಗಳನ್ನ ತೊಗೊಂಡು ಜೈಲಿಗೆ ಹಾಕ್ಬಿಡೋದಾ? ಈಸ್ ಅನ್ಫಿಟ್ ಟು ಬಿ ಎ ಮಿನಿಸ್ಟರ್ ಆರ್ ಇನ್ಚಾರ್ಜ್ ಆಫ್ ಎನಿ ಡಿಸ್ಟ್ರಿಕ್ಟ್. ಕಾಟೇರ ಖಾಕಿ ಬಲೆಗೆ ಬಿದ್ದು ಇಂದಿಗೆ 100 ದಿನಗಳಾಯಿತು. ಸೆಪ್ಟೆಂಬರ್ 30ರವರೆಗೂ ಪೊರ್ಕಿ ಪಟಾಲಂಗೆ ಜೈಲೇ ಗತಿಯಾಗಿದೆ. ರಿಪೇರಿ ಬಳಿಕ ದಾಸನಿಗೆ ಕೊನೆಗೂ ಟಿವಿ ಲಭ್ಯವಾಗಿದೆ. ಇತ್ತ ಬೆಳಗಾವಿ ಜೈಲಿಗೆ ರೌಡಿ ನಾಗನನ್ನ ಶಿಫ್ಟ್ ಮಾಡಲು ಸಿದ್ಧತೆ ನಡೆದಿದೆ. ಎಲ್ಲಾ ಸುದ್ದಿಯನ್ನ ನೋಡೋಣ 100 ಡೇಸ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಿನ್ನೆಯಷ್ಟೇ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ಡಿಬಾಸ್ ಅಲಿಯಾಸ್ ದರ್ಶನ್ ಸೇರಿದಂತೆ ಆತನ ಸಹಚರರನ್ನ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ವಿಚಾರಣೆ ನಡೆಸಿದ ನ್ಯಾಯಾಲಯ ಎಲ್ಲ 17 ಆರೋಪಿಗಳಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸಿತ್ತು. ಆದ್ದರಿಂದ ಸೆಪ್ಟೆಂಬರ್ 30ರವರೆಗೂ ಡಿ ಪಟಾಲಂಗೆ ಜೈಲೇ ಗತಿ ಎಂಬಂತಾಗಿದೆ. ದರ್ಶನ್ಗೆ ಟಿವಿ ಭಾಗ್ಯ ಸಿಕ್ಕಿತ್ತು. ಆದರೆ ಜೈಲು ಸಿಬ್ಬಂದಿ ನೀಡಿದ್ದ ಟಿವಿ ರಿಪೇರಿಗೆ ಬಂದಿತ್ತು. ಹೀಗಾಗಿ 1 ವಾರದಿಂದ ಟಿವಿ ಇಲ್ಲದೆ ದರ್ಶನ್ ಕಂಗಾಲಾಗಿದ್ದ. ರಿಪೇರಿ ಬಳಿಕ ನಿನ್ನೆ ಸಂಜೆ ಮತ್ತೆ ಟಿವಿ ಭಾಗ್ಯ ಕಲ್ಪಿಸಲಾಗಿದೆ. ಆದರೆ ದರ್ಶನ್ಗೆ ಕೇವಲ ಸರ್ಕಾರಿ ಚಾನೆಲ್ಗಳ ವೀಕ್ಷಣೆಗೆ ಮಾತ್ರ ಅವಕಾಶ ನೀಡಲಾಗಿದೆ. ಜೈಲಾಧಿಕಾರಿಗಳ ಮುಂದೆ ದರ್ಶನ್ ದಿನಕ್ಕೊಂದು ಬೇಡಿಕೆಯನ್ನಿಟ್ಟಿದ್ದಾನಂತೆ. ಸದ್ಯ ಸೆಲ್ನಲ್ಲಿ ಆರಾಮಾಗಿ ಕುಳಿತುಕೊಳ್ಳಲು ಚೇರ್ ಬೇಕು ಅಂತ ದರ್ಶನ್ ಮನವಿ ಮಾಡಿದ್ದಾನೆ. ಸರ್ಜಿಕಲ್ ಚೇರ್ ಆಯ್ತು, ಟಿವಿ ಆಯ್ತು, ವಿಟಮಿನ್ ಟ್ಯಾಬ್ಲೆಟ್, ಮೆತ್ತನೆ ತಲೆದಿಂಬು ಬಳಿಕ ಚೇರ್ಗಾಗಿ ಬೇಡಿಕೆ ಇಟ್ಟಿದ್ದಾನೆ. ಜೈಲಾಧಿಕಾರಿಗಳು ಕೋರ್ಟ್ ಆರ್ಡರ್ ಬಂದ ಮೇಲೆ ನಿರ್ಧಾರ ಮಾಡುವುದಾಗಿ ಹೇಳಿದ್ದಾರೆ. ಜೈಲಿನ
ಜೈಲಿನಲ್ಲಿರೋ ಕೊಲೆ ಆರೋಪಿ ದರ್ಶನ್ ಸೇರಿ 388 ಕೈದಿಗಳಿಗೂ ಆರೋಗ್ಯ ತಪಾಸಣೆ ಮಾಡಲಾಗಿದೆ. ನಿಗದಿಯಂತೆ ವಾರಕ್ಕೊಮ್ಮೆ ಕೈದಿಗಳ ಆರೋಗ್ಯ ತಪಾಸಣೆ ನಡೆಸಲಾಗುತ್ತೆ. ಅದರಂತೆ ಬಳ್ಳಾರಿ ವಿಮ್ಸ್ ಮತ್ತು ಜೈಲು ವೈದ್ಯಾಧಿಕಾರಿಗಳು ಆರೋಗ್ಯ ತಪಾಸಣೆ ನಡೆಸಿದ್ದಾರೆ. ಒಂದು ದೇಶ ಒಂದು ಚುನಾವಣೆಗೆ ಕೇಂದ್ರ ಸಚಿವ ಸಂಪುಟ ಅಸ್ತು ಎಂದಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮೊದಲ ಹಂತದ ಮತದಾನ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಎಲ್ಲಾ ಸುದ್ದಿಯನ್ನು ನೋಡೋಣ. ಸಮಗ್ರ ಸಮಾಚಾರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದ ಸಮಿತಿಯ ಒಂದು ದೇಶ ಒಂದು ಚುನಾವಣೆ ಪ್ರಸ್ತಾವನೆಗೆ ಕೇಂದ್ರ ಸಚಿವ ಸಂಪುಟ ಅಸ್ತು ಎಂದಿದೆ. ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ಮಸೂದೆ ಮಂಡಿಸುವ ಸಾಧ್ಯತೆ ಇದೆ. ಸಂಸತ್ನಲ್ಲಿ ಮಸೂದೆ ಅಂಗೀಕಾರವಾದರೆ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳು ದೇಶಾದ್ಯಂತ ಏಕಕಾಲದಲ್ಲಿ ನಡೆಯಲಿವೆ. ಇದರಿಂದ ಚುನಾವಣಾ ವೆಚ್ಚ ಕೂಡ ಕಡಿಮೆಯಾಗಲಿದೆ. ದಶಕದ ಬಳಿಕ ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಿಧಾನಸಭೆ ಎಲೆಕ್ಷನ್ ನಡೆದಿದ್ದು, ಮೊದಲ ಹಂತದಲ್ಲಿ 24 ಕ್ಷೇತ್ರಗಳಲ್ಲಿ ಮತದಾನ ಶಾಂತಯುತವಾಗಿ ಮುಕ್ತಾಯಗೊಂಡಿದೆ. ಬೆಳಗ್ಗೆ 7ಕ್ಕೆ ಶುರುವಾದ ವೋಟಿಂಗ್ ಸಂಜೆ 6 ಗಂಟೆಗೆ ಅಂತ್ಯವಾಯಿತು. ಚುನಾವಣಾ ಕಣದಲ್ಲಿ 219 ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ಇವಿಎಂ ಮಷಿನ್ನಲ್ಲಿ ಭದ್ರವಾಗಿದೆ. ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯನ್ನ ಭಯೋತ್ಪಾದಕ ಎಂದಿದ್ದ ಕೇಂದ್ರ ಸಚಿವ ರವನೀತ್ ಸಿಂಗ್ ಬಿಟ್ಟು ವಿರುದ್ಧ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟಿಸಿದ್ದು, ಬಿಟ್ಟು ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಅಜಯ್ ಮಾಕೆ ನೇತೃತ್ವದ ನಿಯೋಗ ಬಿಜೆಪಿ ನಾಯಕರ ವಿರುದ್ಧ ದೂರು ದಾಖಲಿಸಿದೆ. ರಾಹುಲ್ ಗಾಂಧಿ